ತುಂಬ ಖುಷಿಯಾಗುತ್ತೆ. ಬ್ಲಡ್ ಕ್ಯಾಂಪ್ ಇಟ್ಕೊಂಡಿದ್ರು. ನಾವೇನು ಆಚರಿಸ್ಕೊಳ್ಬೇಕು ಅಂತ ಇದ್ದಿಲ್ಲ, ಪ್ರತಿ ವರ್ಷ ಹಂಗೆ. ಬಟ್ ಹುಡುಗರು ಬಿಡಲ್ಲ, ಅಭಿಮಾನಿಗಳು ಇರ್ತಾರಲ್ಲ. ಸೊ ಏನೋ ಒಂದು ಸಾರ್ವಜನಿಕರಿಗೆ ಒಂದು ಇದಾಗಲಿ, ಒಂದು ಮತ್ತೊಂದು ಹಾಸ್ಪಿಟ್ಲಿಗೆ ಹೋಗಿದ್ರಿ, ಎಲ್ಲ ಸ್ವಲ್ಪ ಹಣ್ಣು ತರಕಾರಿ ಎಲ್ಲ ಕೊಟ್ಟು ಹಾಲೆಲ್ಲ ಹಂಚಿ ಬಂದಿದ್ದೀರಿ. ಎಲ್ಲರ ಆಶೀರ್ವಾದದಿಂದ ನಾವು 78,000 ಓಟ್ ತೊಗೊಂಡಿದ್ದೀರಿ. ಇವರು ಶಕ್ತಿಯಿಂದ ಮುಂದಿನ ದಿವಸದಲ್ಲಿ ಇನ್ನೂ ಸಂಘಟನೆ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ ಸದಾ ಸಿದ್ಧ ಅಂದ್ಬಿಟ್ಟು ಹೇಳಕ್ಕೆ ಬಯಸ್ತೀವಿ. ಸಂಕಲ್ಪ ಹುಟ್ಟಿದವಾಗಿಂದ ಅದು ನಮ್ಮ ಮುತ್ತಾತನ ಕಾಲದಿಂದ ಬಂದ್ಬಿಟ್ಟಿದೆ. ಸಂಕಲ್ಪ ಅಂತೇನಿಲ್ಲ, ಕೊನೆ ಉಸಿರವರೆಗೂ ಜನಸೇವೆ ಮಾಡ್ಕೊಂಡು. ನಮ್ಮ ಕ್ಷೇತ್ರದ ಕಾಂಗ್ರೆಸ್ ಲೀಡರ್ ಆಗಿ ಕೇಶವರಾಜಣ್ಣವರು ಹುಟ್ಟುಹಬ್ಬಗಳು. ಇವತ್ತು ನಿಮ್ಮ ಪರವಾಗಿ, ಯಲಹಂಕ ಕ್ಷೇತ್ರದ ಪರವಾಗಿ ಕೇಶವರಾಜಣ್ಣವರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ಶುಭಾಶಯಗಳು. ಈಗ ನಮ್ಮ ಕ್ಷೇತ್ರದಲ್ಲಿ ಈ ಸರಿ ಅತ್ಯುನ್ನತವಾಗಿ 3ನೇ ಪ್ಲೇಸ್ ಆಗಿತ್ತು. ಈ ಸರಿ 2ನೇ ಪ್ಲೇಸ್ ತಂದು ಅಣ್ಣವರು ಜಯಶೀಲರಾಗಿದ್ದರೆ, ಮುಂದಿನ ಸರಿ ಏನಾದರೂ ಸಿಕ್ತು ಅಂತಂದ್ರೆ ಸಿಗ್ತದೆ. ಅತಿ ಹೆಚ್ಚಿನ ಮತದಿಂದ ಗೆಲ್ಲಿಸಿ ನಾವು ಅಣ್ಣನ ನಾವು MLA ಮಾಡೇ ಮಾಡ್ತೀವಿ. ಸರಿ, ನನ್ನ ಹೆಸರು ಪ್ರೇಮಲತಾ ಬಸವರಾಜ್. ನಾನು ಮಹಿಳಾ ಬ್ಲಾಕ್ ಪ್ರೆಸಿಡೆಂಟ್, ಮಾಜಿ ಮಹಿಳಾ ಬ್ಲಾಕ್ ಪ್ರೆಸಿಡೆಂಟ್ ಆಗಿದ್ದೆ. ಹಾಗೂ ಕೇಶವರಾಜಣ್ಣನವರು ಸತತವಾಗಿ 8 ವರ್ಷಗಳಿಂದ ಕ್ಷೇತ್ರದಲ್ಲಿ ಓಡಾಡಿಕೊಂಡು ಯಲಹಂಕ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಹಾಗೂ ಇನ್ನಿತರೆ ಎಲ್ಲ ಜನಸಾಮಾನ್ಯರ ಮನಸ್ಸನ್ನ ಗೆದ್ದು ಅವರ ಕೆಲಸ ಕಾರ್ಯಗಳ ಮುಖಾಂತರ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಹೀನಾಯ ಪರಿಸ್ಥಿತಿಯಲ್ಲಿದ್ದಂತಹ ನಮ್ಮ ಕಾಂಗ್ರೆಸ್ ಅನ್ನ 2ನೇ ಸ್ಥಾನ ಅಂದ್ರೆ ಅತಿ ಹೆಚ್ಚು 77ರಿಂದ 80 ಸಾವಿರ ಓಟುಗಳನ್ನ ಪಡೆದುಕೊಳ್ಳುವುದರ ಮುಖಾಂತರ ನಮ್ಮ ಹತ್ರದಲ್ಲಿ ಅದೊಂದು ಜಯನೇ ನಮಗೆ. ಈಗ ಅಣ್ಣ MLA ಆಗಿಲ್ಲದೆ ಇರಬಹುದು, ಬಟ್ ಆದ್ರೆ ಹೀನಾಯ ಪರಿಸ್ಥಿತಿಯಲ್ಲಿದ್ದ 3ನೇ ಪ್ಲೇಸ್ ಅಲ್ಲಿ ಇದ್ದಂತಹ ಕಾಂಗ್ರೆಸ್ ಅನ್ನ 2ನೇ ಪ್ಲೇಸ್ ತಗೊಂಡು ಬಂದು ನಮ್ಮೆಲ್ಲರಿಗೂ ಕೂಡ ಒಂದು ಆಶಾಭಾವನೆಯನ್ನ ಹುಟ್ಟಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅಣ್ಣನವರ ಸಂಘಟನಾ ಚಾತುರ್ಯದಿಂದ ಮತ್ತು ಅವರ ಏನು ಶಿಷ್ಯ ಬಳಗ ಇದೆ, ಯಲಹಂಕ ಕ್ಷೇತ್ರದಲ್ಲಿ ಅವ್ರದೇ ಆದಂತಹ ಒಂದು ಶಿಷ್ಯ ಬಳಗ ಇದೆ. ಆ ಒಂದು ಒಳ್ಳೆತನದಿಂದ ಬೆಳೆದಂತಹ ಶಿಷ್ಯರಿಂದ ಯಾವಾಗ್ಲೂ ಅವ್ರ ಬೆನ್ನೆಲುಬಾಗಿ ಹಾಗೂ ಪಕ್ಷದ ಕಾರ್ಯಕರ್ತರು ಕೂಡ ಬೆನ್ನೆಲುಬಾಗಿ ನಿಂತು ನೆಕ್ಸ್ಟ್ ಏನ್ ಬರುವಂತ ವಿಧಾನಸಭಾ ಕ್ಷೇತ್ರದಲ್ಲಿ ಅಣ್ಣನ್ನ ನಾವೆಲ್ಲರೂ ಸೇರಿ ಮತ್ತೊಮ್ಮೆ MLAಯನ್ನಾಗಿ ಮಾಡೇ ಮಾಡ್ತೀವಿ ಅನ್ನೋಂತಹ ಈ ಒಂದು ವಿಚಾರದಲ್ಲಿ ನಾನು ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ಅಧಿಕಾರ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಧನ್ಯವಾದ.